ಅಪ್ಪಂಗೆ ಕೇಳಿ, ಅಪ್ಪ ನಿನ್ಗೇನು ಬೇಕು ಅಂತ. ಅವ್ರು ಹೇಳೋದು ಒಂದೇ ಒಂದು, ಏನಿಲ್ಲ ಅಂತ. ಸಿಂಪಲ್, ಸಾದಾ ಸೀದಾ, ಒಂದು ಸಣ್ಣ ಸುಳ್ಳಿನ ಜೊತೆಗೆ. ನಿಜವಾಗ್ಲೂ ಅವ್ರಿಗೆ ಏನು ಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ವಾ? ಅವ್ರಿಗೇನು, ದಿನ ಬೆಳಗ್ಗೆ ಆದರೆ ಅವ್ರ ಆಸೆಗಳನ್ನು ಸಾಯಿಸ್ತಾ ಇರ್ತಾರೆ. ಮಕ್ಕಳು ಫೀಸ್ ತುಂಬೋಗೋಸ್ಕರನೋ, ಇಲ್ಲ EMI ತುಂಬೋಗೋಸ್ಕರನೋ, ಈ ಹಳೆ ಬಟ್ಟೆ ಶರ್ಟ್ ಹಾಕ್ಕೊಂಡು ಅದಕ್ಕೋಸ್ಕರನೋ ಅಲ್ವಾ? ನಿಜವಾಗ್ಲೂ ಅವ್ರಿಗೆ ಏನು ಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ವಾ? ಅವ್ರಿಗೆ ಏನು ಬೇಕಾಗಿರುತ್ತೆ ಅಂದರೆ, ಯೌವನದಲ್ಲಿ ಅವ್ರ ಕತೆ ಇರುತ್ತಲ್ಲ, ಅವರೇ ಹೀರೋ ಆಗಿರ್ತಾರೆ, ವಿಲನ್ನು ಅವ್ರ ಪರಿಸ್ಥಿತಿ ಆಗಿರುತ್ತೆ. ಅದರಿಂದ ಎದ್ದು ಗೆದ್ದು ಬಂದು ಬರ್ತಾರಲ್ಲ, ಆ ಕತೆ ಹಿಂದಿನ ಸ್ಟೋರಿನ ನೋಟಿಸ್ ಮಾಡೋರು ಬೇಕು. ಆ ಕತೆ ಹಿಂದಿನ ಸಾರಾಂಶ ತಿಳ್ಕೊಳ್ಳೋರು ಬೇಕು. ಅವ್ರು ಮಾಡಿರ್ತಾರಲ್ಲ ತ್ಯಾಗಗಳನ್ನು, ಆ ತ್ಯಾಗಗಳನ್ನು ನೋಟಿಸ್ ಮಾಡೋರು ಬೇಕು. ಅವರು ಎಷ್ಟೋ ಹೋಗಲಿ ಬಿಡು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ನಮಗೋಸ್ಕರ. ಎಷ್ಟೋ ವಿಷಯನ ಕಳ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲನೂ ನಮಗೋಸ್ಕರ. ಅವ್ರಿಗೆ ಬೇಕಾಗಿರೋದು ಒಂದೇ, ಈ ತ್ಯಾಗಗಳ ಹಿಂದಿನ ಕತೆಗೆ, ಕಣ್ಣಲ್ಲಿರೋ ಕತೆಗೆ ಓದೋ ಒಂದು ಕಣ್ಣು ಬೇಕು ಅಷ್ಟೆ. ಅಪ್ಪ ಅಂದರೆ ಬೇಡ್ದೇನೆ ಎಲ್ಲ ಕೊಡಿಸೋ ದೇವರು ಅಲ್ವಾ?